ಇನ್ನೊಂದು ಪ್ರಮುಖವಾಗಿ ಈಗ ನಿಮ್ಮ ಈ ಹೋರಾಟದಲ್ಲಿ ಸಾಕಷ್ಟು ಜನ ನಿಮ್ಮ ಮುಖಂಡರಿದ್ದಾರೆ. ಆದರೆ ಆ ಮುಖಂಡರುಗಳು ಯಾರು ಸಹ ಅಷ್ಟೊಂದು ಅಂದ್ರೆ ಈಗ ಯಾರು ಒಬ್ರಿಗೊಬ್ರಿಗೂ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ಯತ್ನಾಳ್ ಅವ್ರ ಜೊತೆಗೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಮುಖಂಡರು ಮಾತ್ರ ಈ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೋಡಿ, RSS ನ ಒಂದು ಮತ್ತೆ ಚಡ್ಡಿಗಳ ಒಂದು ಪ್ಲಾನ್ ಯತ್ನಾಳ್ ಅವರು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ನೋಡಿ, RSS ಎಲ್ಲಿ ಬರ್ತದೆ? RSS ಏನು ಸಂಬಂಧ ಇದೆ? ಇದು ಒಂದು ಸಮುದಾಯದ ಒಂದು ಹೋರಾಟ, ಸಮುದಾಯದ ಮೀಸಲಾತಿ ಬೇಡಿಕೆ. ಇಲ್ಲ RSS ಬರೋ ಪ್ರಶ್ನೆನೇ ಇಲ್ಲ. RSS ಅದು ಇಡೀ ಸಮಗ್ರ ಭಾರತವನ್ನು, ಹಿಂದುತ್ವವನ್ನು ಪ್ರತಿಪಾದಿಸುವಂಥದ್ದು. ಈ ನಾವು ಹೋರಾಟ ಮಾಡ್ತಾ ಇರೋದಂತ ನಮ್ಮ ಸಮುದಾಯಗಳಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾವು ನಮ್ಮ ಶ್ರೀಗಳು ಯಾರಿಗೆ ಫೋನ್ ಮಾಡಿ ಹೇಳ್ತಾರೆ ಅವ್ರಿಗೆಲ್ಲರಿಗೆ ಫೋನ್ ಮಾಡಿ ಹೇಳ್ತಾರೆ. ಪಾಪ ಎಲ್ಲ MLAಗಳಿಗೆ ಫೋನ್ ಮಾಡ್ತಾರೆ, ಎಲ್ಲ ಸಮಾಜ ಮುಖಂಡರಿಗೆ ಫೋನ್ ಮಾಡಿ ಹೇಳ್ತಾರೆ. ತಾವೇ ಸ್ವತಃ ಈಗ ಅವ್ರೆಲ್ಲರಿಗೂ ಫೋನ್ ಮಾಡಿರ್ತಾರೆ. ಅವರು ನೋಡು ಬರಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಮತ್ತು ಪ್ರತಿ ಸಲ ಗುರುಗಳೇ ಹೇಳ್ಬೇಕಂತೇನಿಲ್ಲ. ನಮ್ಮದು ಈ ಸಮುದಾಯದಾಗ ಹುಟ್ಟಿನಂದರೆ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕಂದ್ರೆ ನಾವು ಬರಬೇಕು. ಡೆಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಒಂದು ಯತ್ನಾಳ್ ಅವ್ರಿಗೆ ಟಾಸ್ಕ್ ಅನ್ನು ಕೊಡ್ತಾರೆ. ಪಂಚಮಸಾಲಿ ಅನ್ನೋ ಒಂದು ಅಸ್ತ್ರವನ್ನ ಇಟ್ಕೊಂಡು ಸೆಷನ್ನಲ್ಲಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಅಂತ. ಅದರ ಒಂದು ಭಾಗ ಏನೂ ಇಲ್ಲ. ನಾವು ಹೈಕಮಾಂಡ್ದವ್ರು ಯಾವುದೇ ನನಗೆ ಟಾಸ್ಕ್ ಕೊಟ್ಟಿಲ್ಲ. ನಾವು ಹೋಗಿದ್ದೇ ನಮ್ಮ ವಕಫದ್ ಏನು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯ ಅಧ್ಯಕ್ಷನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೀವಿ. ನಾವು 2 ದಿವಸ ಇದ್ದು ಅಧ್ಯಕ್ಷರನ್ನ, ಕಮಿಟಿಯಲ್ಲಿರುವಂಥ ಅಧಿಕಾರಿಗಳನ್ನ ಭೇಟಿಯಾಗಿದ್ದೀವಿ ವಿನಃ ಪಕ್ಷದಿಂದ ಯಾವುದೇ ರೀತಿ ಸಂಘಟನಾತ್ಮಕವಾಗಿ ಯಾವುದೇ ಚರ್ಚೆಯನ್ನು ನಾವು ದಿಲ್ಲಿಯಲ್ಲಿ ಮಾಡಿಲ್ಲ. ಸೊ ಇದು ಪಂಚಮಸಾಲಿದು ಒಂದು ಸೈಡ್ ಆದರೆ, ಇನ್ನು ನಿಮ್ಮ ಹೋರಾಟ ವಕಫ್ ವಿಚಾರದಲ್ಲಿ ನೀವು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದೀರಾ. ಯಾಕೆ ಬಿಜೆಪಿಲಿ ಎಲ್ಲರೂ ಒಟ್ಟಾಗಿ ಹೋಗ್ತಾ ಇಲ್ಲ ಅಂತ ಈ ವಕಫ್ ವಿಚಾರದಲ್ಲಿ? ಈ ಹೋರಾಟ ಪ್ರಾರಂಭ ಮಾಡಿದವರ ನಾವೇ. ಅದರ ಮಹತ್ವ ಈಗಲ್ಲ. ನಾನು ಹಿಂದಿನ ಅವಧಿಯಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೂ ವಿಧಾನಸಭೆಯಲ್ಲಿ ಭಾಳ ವಿವರವಾಗಿ ವಕಫ್ ಆಸ್ತಿ ಬಗ್ಗೆ ನಾನು ಮಾತಾಡಿದ್ದೇನೆ. ಈಗಲೂ ಸಹ ಅದರ ಒಂದು ಭಯಾನಕ ಒಂದು ಅದರದ್ದು ಏನಿದೆ ಅನ್ನೋಂಥದ್ದು ಈಗ ಹೊರಗೆ ಬೀಳ್ತದೆ. ಜಮೀರ್ ಅಹ್ಮದ್ ಖಾನು ಸಿದ್ದರಾಮಯ್ಯ ಬಂದ ಮೇಲೆ ರೈತರ ಜಮೀನುಗಳಿಗೆ ನೋಟಿಸ್ ಕೊಡುವಂಥದ್ದು, ಅವ್ರ ಜಮೀನಿನ ಮೇಲೆ ಕಾಲಮ್ ನಂಬರ್ 11ರಲ್ಲಿ ಆ ಒಂದು ಉಪಭೋಗ ಇದರ ಋಣದಲ್ಲಿ ಅವರ ಹೆಸರು ಸೇರಿಸುವಂಥದ್ದು, ಮತ್ತು ಮಠ ಮಂದಿರಗಳ ಆಸ್ತಿಗಳ ಮೇಲೆ ಕರ್ನಾಟಕ ವಕಫ್ ಬೋರ್ಡ್ ಅಂತ ಸೇರ್ಪಡೆ ಮಾಡುವಂಥದ್ದು, ಸರ್ಕಾರಿ ಜಮೀನುಗಳನ್ನು ಕಬಳಿಸುವಂಥದ್ದು. ಜಮೀರ್ ಅಹ್ಮದ್ ಖಾನು ಏನು ಬೀದರು, ಯಾದಗಿರಿ, ಕಲಬುರಗಿಯನ್ನು ಪ್ರವಾಸ ಮಾಡಿ ಬಿಜಾಪುರಕ್ಕೆ ಬಂದ ಮೇಲೆ ಬಿಜಾಪುರದಲ್ಲಿ 11,000 ಎಕರೆ ಅಂತ ಹೇಳಿದ್ರು. ಈಗ 16,000 ಎಕರೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಈ ರೀತಿ ಇದು ಯಾರೂ ಆ ಇಶ್ಯೂ ತಗೊಳ್ಳಿಲ್ಲ. ನಾವು ತೊಗೊಂಡು ವಿಜಾಪುರದಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಚೇರ್ಮನ್ ಬಂದರು, ಪ್ರಹ್ಲಾದ್ ಜೋಶಿಯವ್ರು ಬಂದರು, ಶೋಭಾ ಕರ್ಲಾಜ್ ಅವ್ರು ಬಂದರು, ವಿ ಸೋಮಣ್ಣವ್ರು ಬಂದರು, ಎಲ್ಲರೂ ಬಂದು ಬೆಂಬಲ ಕೊಟ್ಟರು. ಹಿಂಗಾಗಿ ಅದೊಂದು ಇಡೀ ರಾಜ್ಯದ ಜನರ ಜಾಗೃತಿ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ನೀವು ದೆಹಲಿಗೆ ಹೋಗಿ ವರದಿಯನ್ನು ಕೊಟ್ಟಿದ್ದೀರಾ. ಇದು ನೆಕ್ಸ್ಟ್ ಮುಂದಿನ ನಿಮ್ಮ ಹೋರಾಟದ ರೂಪುರೇಷೆ ನೋಡಿ. ಈಗ ವಕಫ್ದು ಇನ್ನು ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಅಲ್ಲಿವರೆಗೆ ಅದು ಇನ್ನೂ ಚರ್ಚೆ ಮಾಡಬೇಕಂತೇಳಿ ಆಗಿದೆ. ಅಲ್ಲಿವರೆಗೆ ಇನ್ನೇನು ಬಾಕಿ ಉಳಿದ ಕರ್ನಾಟಕದ ಜಿಲ್ಲೆಗಳೇ ನಾವು ಹೋಗ್ತೀವಿ. ಎಲ್ಲೆಲ್ಲಿ ಈ ರೀತಿ ಆಗಿದೆ ಅದೆಲ್ಲ ಮಾಹಿತಿ ತಗೊಂಡು ಮುಂದಿನ ದಿವಸಗಳಲ್ಲಿ ಕೊನೆಗೆ ಒಂದು ಹೋರಾಟವನ್ನು ದಾವಣಗೆರೆಯಲ್ಲಿ ಮಾಡ್ಬೇಕಂತ ಮಾಡಿದ್ದೀವಿ. ಇದೆಲ್ಲ ಆದಮ್ಯಾಗ ಅಂತಿಮವಾಗಿ ಆ ದಿನಾಂಕವನ್ನು ನಾವು ಘೋಷಣೆ ಮಾಡ್ತೀವಿ.